ಅಕ್ಕ ಇಲ್ಲಿ ಬೆಟ್ಟ ಅಕ್ಕ ಅಂತ ಹೇಳಿದ್ಲು. ಇವಾಗ ನೋಡಿದ್ರೆ ಇನ್ನೂ ಬಂದೇ ಇಲ್ಲ. ಎಲ್ಲಿದ್ದಾಳಕ್ಕ? ಮತ್ತೆ ಯಾರಾದರೂ ಬಂದ್ರೆ ನಾನು ಸಿಕ್ಕಾಕೊಂಡ್ರೆ ಸುಮ್ಮನೆ ತೊಂದರೆ ಆಗ್ತದೆ. ಬಂದಿ ಸುಪ್ರೀತ್, ನಾನು ನಿನ್ನ ದಾರಿನ ಕಾಯಕತ್ತಿದ್ನಿ. ನಾ ಹೇಳಿದ್ದನ್ನ ತೊಗೊಂಡು ಬಂದೇನ? ಅಯ್ಯೋ ಅಕ್ಕ, ಬರ್ಬೇಕಾದ್ರೆ ತೊಗೊಂಡು ಬಂದೇನಿ. ಆದ್ರೆ ಹೆಂಗಾದ್ರೂ ಮಾಡಿ ನಾನೇ ಈ ಮನೆಗೆ ಬಂದು ಸೇರ್ಕೋಂಗೆ ಮಾಡಕ್ಕ. ನನಗೂ ಇಲ್ಲೇ ಇದ್ರೆ ಏನೋ ಒಂಥರ ಇದಾಗತ್ತೆ. ಊರ ಮನೆಯಾಗ ಇರೋದಕ್ಕಿಂತ ನನಗೆ ಇಲ್ಲಿರೋದ ಖುಷಿ ಅನಿಸ್ತತೆ. ನನಗೆ ಅಲ್ಲಿಗೆ ಹೋಗಾಕ ಮನ್ಸ ಇಲ್ಲ ಅಕ್ಕ. ಸ್ವಲ್ಪ ದಿನ ತಡಿ, ಎಲ್ಲ ನನ್ನ ಕೈಯಾಗ ಹತೋಟಿ ಬರಲಿ, ಆಮೇಲೆ ನಿನ್ನ ಕರೆಸ್ಕೊತಾನ. ಈಗ ಏನಾಗೈತೆ ಗೊತ್ತು, ನಿಮ್ಮ ಮಾವು ನನ್ನ ಮಾತು ಕೇಳುವಲ್ಲ, ನಿಮ್ಮ ತಂಗಿ ಈಕಿ ನನ್ನ ಮಗಳು ಮಾತು ಕೇಳುವಾಳು, ನನ್ನ ಮಗನು ನನ್ನ ಮಾತು ಕೇಳುವರು. ಎಲ್ಲರೂ ಮಧು ಹೇಳಿದಂಗೆ ಕೇಳಾಕತ್ ಬಿಟ್ಟಾರ. ಈಗ ನಾನು ಏನು ಮಾಡೋಕ್ಕೂ ಆಗವಲ್ತ. ಅದಕ್ಕೆ ನನಗೆ ಏನು ಮಾಡ್ಬೇಕಂತ ತಿಳಿದಂಗಾಗಿ ನಿನಗೆ ಈ ರೀತಿ ಮಾಡಿಸ್ಕೊಂಡು ಬರಕ್ಕೆ ಹೇಳಿದೆ ನಾನು. ಇದನ್ನೇನಾದರೂ ಅವ್ರಿಗೆ ಹಾಕಿದ್ರೆ ಇವರೆಲ್ಲರೂ ಒಂದು ವಾರದಾಗ ನಾನು ಹೇಳಿದಂಗೆ ಕೇಳ್ತಾರೆ. ನಾನು ಹೇಳಿದಂಗೆ ಕೇಳಾಕತ್ರ ಆಮೇಲೆ ಮತ್ತೇನ ನೋಡು, ಒಮ್ಗಿಲೆ ಯಾರು ಬೈಕೊಂಡ್ರೆ ಏನು ನೆತ್ತಿಗೆ ಎರ್ದಂಗೆ ಆತಪ್ಪ. ಸರಿ, ತೊಗೊಂಡು ಬಂದೇನ, ಕೊಡು ಜಲ್ದಿ. ತೊಗೊಂಬಂದೇನಕ್ಕ, ಆದ್ರೆ ಅದು ನಾನು ಹೇಳಿದಂಗೆ ಮಾಡ. ಇದನ್ನ ಎಲ್ಲರಿಗೂ ಹೊತ್ತಾಗ ಹಾಕೊಡು. ಹಾಂ, ನೀನು ನೋಡ್ರಿ ಏನಾಗಂಗಿಲ್ಲ, ಅದು ಏನಿದು ಬರಂಗಿಲ್ಲ, ಅವ್ರಿಗೆ ಮಾಡಿರೋದೈತ್ಲ. ಹಾಂ ಸರಿ. ಈಗ ನಾನು ಹಿಂಗೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ನನಗೆ ಭಾಳ ಹೊಟ್ಟೆ ಸತಿ ಇಲ್ಲ, ಕುಡಿಯೋಕೆ ನೀರೆಲ್ಲ ಕೊಡು. ಅಲ್ಲಿಂದ ಬರೋರಾಗ ಹೊಟ್ಟು ಹಸದು ಬಿಟ್ಟೈತಿ, ನೀರಡಿಕೆನೋ ಆಗೈತಿ. ನಾನು ಕರೆದು ಒಂದಿಟ್ಟು ಊಟನ ಹಾಕಂಗಿಲ್ಲ ಒಳಗೆ. ಅಯ್ಯೋ, ಏನಂತ ಹಿಂಗೆ ಮಾತಾಡ್ತೀವ ತಮ್ಮ? ನಿನ್ನ ಕರೆದ ಊಟ ಹಾಕಂಗಿಲ್ಲ ಅನ್ನಕ ನಾನು ಬೇರೆ ಅವಳ ಸ್ವಂತ ನಿಮ್ಮ ಅಕ್ಕ ಅಂತದ್ರಾಗ ನೀನು ಕುಡಿಯೋಕೆ ನೀರು ಕೊಡಂಗಿಲ್ಲ ಅಂತ ನಾನು ಕರೆದ ಒಳಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೋದು. ಆದ್ರೆ ಏನು ಮಾಡಲಿ, ಈಗ ಯಾರಾದರೂ ನೋಡಿದ್ರೆ ನಿನಗೂ ತೊಂದ್ರೆ, ನನಗೂ ತೊಂದ್ರೆ. ಈಗ ಹಳಿ ಚಾಲಿ ಬಿಟ್ಟಿಲ್ಲ ಅಂತಂತಾರೆ. ಅದಕ್ಕೆ ನೀನು ಇಲ್ಲೇ ಇರು, ಒಂದು ಡಬ್ಬ ಹಾಕೊಂಡು ತೊಗೊಂಡು ಬರ್ತೇನೆ. ಒಂದು ನೀರಿನ ಬಾಟ್ಲೆ ಒಂದು ಅದನ್ನು ತೊಗೊಂಡು ಬರ್ತೇನೆ, ತೊಗೊಂಡು ಹೋಗಂತ ಕವರ್ನ್ಯಾಗ ಕೊಡ್ತಾನೆ. ಮತ್ತು ಇದ್ರಾಗ ತೊಗೊಂಡು ಬರಂಗಿಲ್ಲ, ಮತ್ತು ಕಂಡು ಹಿಡಿತಾವ. ಅದಕ್ಕೆ ಸರಿ, ನಾನು ಇಲ್ಲೇ ನಿಂತಿರ್ತೇನೆ, ಜಲ್ದಿ ತೊಗೊಂಡು ಬಾ. ಹಾಂ, ಯಾರು ಬಂದ್ರೆ ಇಲ್ಲಿ ಎಲ್ಲರೂ ಅಡಿಕೋ, ಅವ್ರ ಕಣ್ಣಿಗೆ ಕಾಣುವಾಗ ನಿಲ್ಲಬೇಡ. ಸರಿ ಅಕ್ಕ. ಸರಿ, ಹಂಗಾದ್ರೆ ನಾನು ಹೋಗಿ ಬರಲೇ? ಸರಿ, ಹೋಗಿ ಜಲ್ದಿ ತೊಗೊಂಡು ಬಾ. ಭಾಳ ಹಸುವಾಗೈತಿ. ಅವ್ರು ಮಾಡಿದ್ದು ನನಗೆ ತಿನ್ನೋಕೆ ಆಗಿಲ್ಲ. ಇಲ್ಲಾದರೂ ಸ್ವಲ್ಪ ಹೊರ ತುಂಬ ಊಟ ಮಾಡ್ತೇನೆ. ನೀನು ಕೊಟ್ಟರೆ ನಾನು ಹೋಗಿ ಕುಂತ್ಕೊಂಡು ಯಾವ್ದಾರ ಗುಡಿ ಅಂತ ಕುತ್ಕೊಂಡು ಊಟ ಮಾಡ್ತೇನೆ. ಹಾಂ ಸರಿ, ಹೋಗಿ ತೊಗೊಂಡು ಬರ್ತೇನೆ. ಯಾರಿಗೂ ಕಾಣಿಸ್ದಂಗೆ ನಿಂದರು, ಸುಮ್ಮನೆ ಯಾರಾದರೂ ನೋಡಿದ್ರೆ ತೊಂದರೆ ಮತ್ತೆ. ಸರಿ ಅಕ್ಕ. ಅಯ್ಯೋ, ಈ ಹಾಳಾದಕ್ಕೆ ಈ ಕಡೆನೂ ಬರಕತ್ತಾಳಲ್ಲ, ಏನು ಮಾಡಲಿ? ಈಗ ಎಲ್ಲಿ ಓಡಿ ಹೋಗೋಕ್ಕೂ ಬರ್ದಂಗೆ ಆಗೈತಿ. ಇಲ್ಲಿ ದನಗಳು ಸಂಧ್ಯಾಗ ಮುಚ್ಕೊಂಡ್ಬಿಡ್ತಾನೆ. ಮತ್ತೇನು ಮಾಡೋದಿನ? ಈ ಕಡೆ ಬರ್ದಿರೋಂಗಾಗಲಿ ಪಾಕಿ, ಈ ಕಡೆ ಬರ್ದಿರೋಂಗಾಗಲಿ. ಈ ಹಾಳದಕ್ಕೆ ಕೈಯಾಗ ಏನಾರ ಸಿಕ್ಕಾಕೊಂಡ್ಬಿಟ್ರೆ ಇವತ್ತು ನನ್ನ ಕತೆ ಮುಗೀತು. ಇವಕ್ಕೆ ಮೆವ್ವ ಹಾಕಿಲ್ಲ, ಅವಾಗ ಹಾಕ್ಬೇಕಂತ ಅನ್ಕೊಂಡು ಹಂಗೆ ಹೋಗ್ಬಿಟ್ನಿ. ಈಗಾರ ಹಾಕಿದ್ರಾತ್. ಅಯ್ಯೋ ದೇವ್ರ, ಇಲ್ಲೇ ಬರತ್ತಾಳು. ಏನು ಮಾಡಲಿ, ಏನು ಮಾಡಲಿ ಈಗ? ಮಧು? ಹಾಂ ರೀ, ಹೇಳ್ರಿ, ಏನಾರ ಬೇಕಾಗಿತ್ತೇನ? ಯಾಕ ಇಲ್ಲಿ ಬಂದು ಕರೆಯಕತ್ತೀರಿ? ಅಲ್ಲ, ಈ ಟೈಮ್ದಾಗ ಇಲ್ಲಿ ಏನು ಮಾಡಕ್ಕೆ ಬಂದು? ನಿನ್ಗೆ ಯಾವಾಗ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲೇನ? ಯಾವಾಗ ಏನು ತಿಳ್ತೈತೆ ಅದನ್ನು ಮಾಡೋದಲ್ಲ. ಅಯ್ಯೋ, ಹಂಗಲ್ಲ ರೀ, ಪಾಪ ದನಗಳಿಗೆ ಮೇವು ಹಾಕಿರಲಿಲ್ಲ, ಅದಕ್ಕೆ ಮೇವು ಹಾಕಿದ್ರಾತಂತ ಬನ್ನಿ. ನೀವು ನೋಡಿದ್ರೆ ಎಲ್ಲೋ ಹೋಗಿ ಏನೋ ಕೆಲಸ ಮಾಡಾರಂಗೆ ಹೇಳತ್ತಾರಲ್ಲ. ಮೇವು ನಾನು ಅವಾಗಲೇ ಹಾಕಿದನೋ. ಬಾ, ಈಗ ನಿನಗೆ ನಾನು ಏನೋ ತೋರಿಸ್ಬೇಕು. ಅಯ್ಯೋ, ಎಲ್ಲ ಖಾಲಿ ಆಗೈತ್ರಿ, ನಾನು ಹಾಕಿ ಬರ್ತೇನೆ, ನೀವು ಹೋಗಿರಿ, ಆಮೇಲೆ ನೋಡ್ತೇನೆ ನಾನು. ನೀನು ಮಾಡ್ಬೇಕಂದಿರೋದನ್ನು ಮಾಡ್ದೆ ಬಿಡಂಗೇ ಇಲ್ಲಲ್ಲ. ಏನು ಮಾಡ್ಬೇಕಂತ ಅನ್ಕೋತೀಯ, ಮಾಡೇ ಬಿಡ್ತೀಯ. ಆದರೂ ಇವತ್ತು ಈ ಡ್ರೆಸ್ನಾಗ ಭಾಳ ಚಂದ ಕಾಣಕತ್ತಿದ್ದಿ. ನಿನಗೆ ನಾನು ಚೂಡಿದಾರ ತೊಗೊಂಡು ಬಂದನು, ಅದನ್ನ ನೀನು ಹಾಕೋಬೇಕು. ನೀನು ಹೆಂಗೆ ಕಾಂತಿ ಅಂತ ನಾನು ಕಣ್ಣಾರಿ ನೋಡಬೇಕು ಅಂತ ಅನ್ಕೊಂಡೇನು. ಆದ್ರೆ ನೀನು ನೋಡಿದ್ರೆ ಬಾ ಅಂದ್ರೆ ಬರೋವಲ್ಲೇ ಅಂತಿದ್ದಿ. ಏನು ಹೇಳ್ತಾ ಇದ್ದೀರಾ? ನನಗೆ ಚೂಡಿದಾರನ? ಅಯ್ಯೋ, ನನಗದೆಲ್ಲ ಹಾಕೊಂಡು ಅಭ್ಯಾಸನೇ ಇಲ್ಲ ರೀ. ನಾನು ಇವಾಗಲ್ಲ, ನಾನು ಹುಡ್ದಾಗಿಂದನೂ ಬರೀ ನಮ್ಮಮ್ಮ ನಂಗೆ ಲಂಗ ಬ್ಲೌಸ ಹಾಕಿರೋದು. ನಾನು ಅವನ್ನ ಹಾಕೊಂಡ ಬೆಳೆದು ಬಂದಿರೋದು. ಇವಾಗ ಮದುವೆ ಆದ್ಮೇಲೆ ಸೀರೆ ಉಟ್ಕೊಳಕತ್ತಾನೆ. ಯಾವಾಗಾದ್ರೂ ಒಂದ್ಸರಿ ಲಂಗ ಬ್ಲೌಸ್ನ ಹಾಕೋತಾನೆ. ನೀವು ನೋಡಿದ್ರೆ ಚೂಡಿದಾರ ಅನ್ನತ್ತೀರಿ. ಚೂಡಿದಾರ ಅದು ನಾನು ಹಾಕೊಂಡಿಲ್ಲ ರೀ, ನನಗದೆಲ್ಲ ಗಾಮ್ ಆಗಂಗಿಲ್ಲ. ನನಗೆ ಇವ ಚಲೋ. ಎಲ್ಲ ಹಂಗೆ ಆಗ್ತಾವಲ್ಲಿ, ನೀನು ಹಾಕೋಬೇಕು. ನೀನು ಎಲ್ರಂಗ ಹೆಂಗೆ ಕಾಂತಿ ಅಂತ ನನಗೂ ನೋಡು ಆಸೆ ಇರಂಗಿಲ್ಲ. ಏನು ನಮ್ಮ ಫ್ರೆಂಡ್ಸ್ ಆಂಟಿಗಳೆಲ್ಲ ನೋಡ್ಬೇಕು. ನೀನು ಎಲ್ಲ ಜೀನ್ಸ್ ಪ್ಯಾಂಟ್ ಅದು ಎಲ್ಲ ಹಾಕೋತಾರೆ. ನೀನು ನೋಡಿದ್ರೆ ಬರೀ ಸೀರೆ ಉಟ್ಕೊಳ್ಳೋದು, ಎಂತ ಹಾಕೋನೆ ಇಂಥ ಹಾಕೋನೆ ಬರೀ ಇದ್ರಾಗ ಇರ್ತಿದ್ದಿ. ಸ್ವಲ್ಪ ನೀನು ಗ್ಲಾಮರ್ ಆಗ, ಇವಾಗಿನ ಜನ್ರೇಷನ್ಗೆ ಬಾ. ಬರ್ತಾಳೆ, ಅದೊಂದು ಕಡಿಮೆ ಐತಿ ಮುಸುಳಿಗೆ. ರೀ ಸಾಕು ಸುಮ್ಮನಿರ್ರಿ, ನನಗೆ ಅದೆಲ್ಲ ಹಾಕೊಂಡೆಲ್ಲ ಅಭ್ಯಾಸ ಇಲ್ಲ. ನಾನು ಹಿಂಗೆ ಇರೋಕ್ಕೆ ಇಷ್ಟ. ಯಾಕೆ ಇವಾಗ ಚೆನ್ನಾಗಿ ಕಾಣಕತ್ತಿಲ್ಲ ನಾನು? ಚೆನ್ನಾಗಿ ಕಾಣತಿ. ಆ ಡ್ರೆಸ್ನಾಗ ನಾನು ನಿಮ್ಮ ಜೊತೆಗೆ ಡ್ಯೂಯೆಟ್ ಹಾಡಬೇಕು ಅಂತ ಬೇಕಿದ್ರೆ ಇಮ್ಯಾಜಿನ್ ಮಾಡ್ಕೊ, ಹೆಂಗೆ ಕಾಣ್ತಿರ್ಬೋದು ಅಂತ ಹೇಳಿ. ಇಮ್ಯಾಜಿನ್ದಾಗ ನಾನು ಹೋಗನ್ ನೋಡುನು ಹೆಂಗೆ ಮಾಡ್ತಿರ್ತಾರ ಅಂತೇಳಿ. ನೀನು ಚಂದಾನೆ, ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಹಿಂದೆಂದು ಚಂದಾನೆ, ಚಂದ್ರಮಗ ನಿನ್ನಂದ ಚಂದಾನೆ. ಮಳೆಯಲಿ ಜೊತೆಯಲಿ ಇರುವೆನು ದಿನವಿಡೀ ತುಂಬಾ ಕುತೂಹಲ. ಓಹೋ
ಈ ಥರ ಡುಯೆಟ್ ಹಾಡಕತ್ತಾರ. ಈ ಡುಯೆಟ್ನಾಗ ಈಕಿ ಈ ಥರ ರೆಡಿಯಾಗಿದ್ದಾಳ. ಆದ್ರೆ ಈ ಹಳ್ಳಿ ಹುಂಬ್ರಾಕಿ ಆ ಹಳ್ಳಿ ಜಡೆ ಬೇರೆ ತೆಗ್ದಿಲ್ಲ. ಅದೇನಾದ್ರೂ ಜುಟ್ಟಾಗಿದ್ರೆ ಏನೋ ಹೆಂಗೆ ಕಾಣ್ತಿದ್ಲೋ ಏನೋ. ಜುಟ್ಟ ಒಂದು ಬೈದಾಗಿತ್ತಲ್ಲ, ತಡಿ ಅದನ್ನ ಒಂದು ಚೇಂಜ್ ಮಾಡ್ಕೊಳ್ಳೋಣ. ರೀ ಇಮೇಜಿನಲ್ಲೂ ಇದೆಲ್ಲ ಮಾಡ್ಕೋತೀರಾ? ಮಾಡ್ಕೋಬೇಕು ಮಧು, ಮಾಡ್ಕೊಲಿಲ್ಲ ಅಂದ್ರೆ ಹೆಂಗ? ಇವಾಗ ನೋಡು, ಈ ಮಳ್ಯಾಗ ನಾನು ನೀನು ಇಬ್ರ ಈ ಥರ ಡ್ಯಾನ್ಸ್ ಮಾಡ್ತಾ ರೊಮ್ಯಾನ್ಸ್ ಮಾಡ್ತಾ ಇದ್ರ ನೋಡೋಕೆ ಎಷ್ಟು ಚೆನ್ನಾಗಿದೆಯಲ್ಲ. ಅದನ್ನ ಬಿಟ್ಟ ನೀನು ಯಾವಾಗ ನೋಡಿದ್ರು ಹಳ್ಳಿ ಗುಗ್ಗು ಥರ ಇರ್ತಿ. ಸಾಕು ಸಾಕು, ನಿಮ್ಮ ಇಮೇಜಸನ್ ಸಾಕು ಸಾಕು ಮಾಡಿ. ಅಯ್ಯೋ ರೀ, ಕನಸು ಕಾಣಿದ್ದು ಸಾಕು ಮಾಡಿ ಅಂತ ಹೇಳಿದೆ. ನೀವು ನೋಡಿದ್ರೆ ಇನ್ನೂ ಕನಸು ಕಾಣೋದನ್ನ ಬಿಡ್ತಾನೆ ಇಲ್ಲ. ಹೊರಗಡೆ ಬಂದ್ರಿ ಮಧು, ಆ ಕನಸಲ್ಲಿ ನೀನು ರೆಡ್ ಕಲರ್ ಡ್ರೆಸ್ ಹಾಕೊಂಡು, ಬ್ಲ್ಯಾಕ್ ಕಲರ್ ಪ್ಯಾಂಟ್, ಬ್ಲ್ಯಾಕ್ ಕಲರ್ ದುಪ್ಪಟ ಹಾಕೊಂಡು, ಚಿಕ್ಕದಾಗಿ ಒಂದು ಬಿಂದಿ ಇಟ್ಕೊಂಡು, ಕತ್ತಲ್ಲಿ ಒಂದು ಸಿಂಪಲ್ ಆಗಿರೋ ತಾಳಿ ಚೈನ ಹಾಕೊಂಡು, ಓಪನ್ ಜುಟ್ಟನ್ನ ಹಾಕೊಂಡು, ಏನು ಸಖತ್ತಾಗಿ ಎಷ್ಟು ಮುದ್ದ ಕಾಣ್ತಾ ಇದೆಯಾ ಗೊತ್ತಾ? ನೀನು ನೋಡೋಕೆ ಕನ್ಸಾಲ್ದು ಮಧು. ಓ ನನ್ನ ಹೋಗ್ಲಿ ಸಾಕು, ನಾನೇನ ಸುಂದರವಾಗಿಲ್ಲ. ಸಾಕು ಮಾಡಿ ನೋಡಿ, ನಿಮ್ಮ ಎದುರುಗಡೆ ಇಲ್ಲಿ ಹೇಗೆ ನಿಂತಿದ್ದೀನಿ ಅಂತ. ನೀವು ನನ್ನನ್ನು ಇಲ್ಲಿ ಎದುರುಗಡೆ ನಿಂತ ನೋಡಿದ್ಬಿಟ್ಟು ಅಲ್ಲೆಲ್ಲೋ ಇಮೇಜನಂತೆ. ಏನು ಇಮೇಜ್ ಮಾಡ್ಕೋತಿರೋ, ಏನು ಮಾಡ್ತಿರೋ ಏನೋ. ನೀನು ಎಷ್ಟು ಚಂದ ಕಾಣಕತ್ತಿದ್ದು ಗೊತ್ತು? ನೀನು ನೋಡೋಕೆ ಅಷ್ಟು ಮುದ್ದಾಗದಿ, ಆದ್ರೆ ರೆಡಿ ಆಗೋದಿಲ್ಲ ಅಷ್ಟು. ರೆಡಿ ಆದರೆ ಒಳ್ಳೆ ಹೀರೋಯಿನ್ ಥರ ಕಾಣಿಸ್ತಿದ್ದಿ. ಓ ಹೌದೌದು, ಸಾಕು ಮಾಡಿ. ನಂಗೆ ನಾಚಿಕೆ ಆಗ್ತಾ ಇದೆ, ನಾನು ಬರ್ತೀನಿ. ಎಲ್ಲಿಗೆ ಓಡೋಗ್ತಾ ಇದೀಯಾ ಕಳ್ಳಿ? ನಿಂತ್ಕೋ ಮಧು, ನಿಂತ್ಕೋ. ಅಯ್ಯೋ, ನನ್ನ ಕಣ್ಣು ಮುಂದೆ ಉರಿದಿದ್ದನ್ನು ಚೆಲ್ಲಾಟ ನನಗೆ ನೋಡೋಕ್ಕಾಗತ್ತಿಲ್ಲಲ್ಲ. ಏನು ಮಾಡಲಿ ಇವಾಗ ನಾನು? ನನ್ನ ಮುಂದನ ಈ ರೀತಿ ಎಲ್ಲ ಇವ್ರ ಡ್ರಾಮಾಗಳನ್ನ ನಾನು ನೋಡಬೇಕಾ? ರೀ ಬಿಡ್ರಿ, ಯಾರಾದರೂ ನೋಡಿದ್ರೆ ಏನು ಅನ್ಕೋಂಗಿಲ್ಲ. ನಿಮಗೆ ಹೊತ್ತೋಗಿತ್ತು ಏನೂ ಇಲ್ಲ ಅಂತ ಅನ್ಕೋತಾರ. ಸುಮ್ಮನೆ ಯಾಕ್ರಿ ಎಲ್ರ ಕಡೆಯಿಂದ ಅನ್ಸ್ಕೋದು. ರೀ ಕೈ ಬಿಡ್ರಿ, ನಾನು ಹೋಗಬೇಕು, ನಂಗೆ ತುಂಬ ಕೆಲಸ ಐತಿ. ಕೆಲಸ ಐತಿ ಅಂತ ನನಗೂ ಗೊತ್ತು, ಆದರೆ ಏನು ಕೆಲಸ? ಇವಾಗ ನಾನು ಮುದ್ದು ಮಾಡೋದು ಬಿಟ್ಟು ನಿನಗೆ ಬೇರೆ ಏನು ಕೆಲಸ ಐತಿ ಹೇಳು ನೋಡೋಣ. ಅಯ್ಯೋ ರೀ, ಇವಾಗೇನು ನೀವು ಕೈ ಬಿಡ್ತೀರಾ ಬಿಡಲ್ವಾ? ಇವ್ರನ್ನ ನೋಡೋಕ್ಕಾಗತ್ತಿಲ್ಲ ನನಗೆ. ಏನು ಮಾಡಲಿ? ಇಲ್ಲಿಂದ ಎದ್ದು ಹೋಗೋಕ್ಕೂ ಆಗಲ್ತು. ನಾನು ಎದ್ದು ಹೋಗೋರಾಗ ತಿರುಗಿ ನೋಡಿಬಿಟ್ರೆ ಏನು ಮಾಡೋದು? ಈ ಇವ್ರಿ ಕಳ್ಳಾಟ ನೋಡಿ ನನಗೆ ಹೋಗಿ ಕಲ್ಲು ತೊಗೊಂಡು ತಲೆ ಮೇಲೆ ಚಚ್ಚೋ ಹಂಗಾಗತ್ತಿ. ಅಯ್ಯೋ, ಇವರಿಬ್ರು ಇಲ್ಲೇನು ಮಾಡಕತ್ತಾರ? ಇವನಿಲ್ಲ ಹೋದ? ಅವ್ರ ಕೈಗೆ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಮುಗಿದು ಹೋತಿ ಒತ್ಕತಿ. ಅಲ್ಲ, ಇವ್ರಿಗೆ ಡುಯೆಟ್ ಹಾಡಕ, ಪ್ರೀತಿ ಮಾಡಕ ಬರೀ ಹೊರಗೆ ಬೇಕನ? ಮಂದಿ ಕಣ್ಣಿಗೆ ಕಾಣೋಂಗ ಪ್ರೀತಿ ಮಾಡ್ಬೇಕನ್ಸುತ್ತೆ ಏನೋ. ರೂಮ್ನಾಗ ಇದು ಮಾಡಿದ್ಬಿಟ್ಟ ಇಲ್ಲಿ ಹೊರಗೆ ಬಂದದು ಹಿತ್ತಲಾಗ ದನದ ಕೊಟ್ಟಿಗೆಯಾಗ. ಇನ್ನು ಎಲ್ಲೆಲ್ಲಿ ಮಾಡ್ತಾರೋ ಏನೋ, ನನ್ನ ಮಗಂತೂ ಬುದ್ಧಿ ಏನೋ ಇಲ್ಲ. ಏ ರವಿ, ಏನೋ ಇದು? ಎಲ್ಲಂದ್ರಲ್ಲೇ ನಿಮ್ಮದು ಇದು? ಅಯ್ಯೋ ಅತ್ತೆ, ನಾನು ಹೇಳಿದ್ರು ಕೇಳತ್ತಿಲ್ಲ ನೋಡ್ರಿ. ಕೈ ಬಿಡಂದ್ರೂ ಬಿಡಾತನೇ ಇಲ್ಲ. ನಂದು ಅಷ್ಟು ಕೆಲಸ ಐತಿ, ನಾನು ಕೈ ಬಿಡ್ರಿ, ನಾನು ಮಾಡ್ಬೇಕಂದ್ರೂ ನಾನು ಕೈಯೇ ಬಿಡಾತಿಲ್ಲ ಅತ್ತೆ. ನೀವಾದ್ರೂ ಹೇಳಿ ಅತ್ತಿ ಸ್ವಲ್ಪ. ಅಯ್ಯೋ ಅಮ್ಮ, ನಾನು ಅವಳಿಗೆ ಡ್ರೆಸ್ ಹಾಕೋಬಾ ಅಂತಂದ್ರೆ ಇವಳು ಓಡ್ ಹೋಗ್ತಾ ಇದ್ದಾಳ. ಅದನ್ನು ನಾನು ಕೈ ಹಿಡ್ಕೊಂಡೆ ಅಷ್ಟೆ, ಏನಿಲ್ಲಮ್ಮ. ನಾವಿಬ್ರು ಏನು ಮಾಡತ್ತಿಲ್ಲ, ನಡಿಬೋದು. ಅಯ್ಯೋ ಅತ್ತೆ, ನೀವಾದ್ರೂ ಹೇಳಿ ಅತ್ತೆ. ನನಗೆ ತುಂಬ ಕೆಲಸ ಇದೆ, ನನಗೆ ಈಗ ಡ್ರೆಸ್ ಅದು ಹಾಕೋ ಅಂತ ಅನ್ನಕತ್ತಾರ. ನನಗೆ ಚೂಡಿದ್ರೆಲ್ಲ ಹಾಕೊಂಡು ಅಭ್ಯಾಸ ಇಲ್ಲ ಅತ್ತೆ. ನೀವಾದ್ರೂ ಹೇಳಿ ಅತ್ತೆ ಅವ್ರಿಗೆ. ಅಯ್ಯ ಮೊದಲಕ್ಕೆ ಕೈ ಬಿಡು, ಕೈ ಬಿಡೋದನ್ನ. ಏನು ಮಂದಿ ಇದು ನೋಡ್ರಿ, ಏನಂತಾರೆ ಒಳಗಿನ ಮಂದಿ? ಇವ್ರು ಅದಾರೋ ಗಂಡ ಹಿಂತಿ ಮತ್ತೆ ಯಾರಾದರೂ ಅಂತ ಅಂತಾರೆ. ಸ್ವಲ್ಪ ರೀತಿ ನೀತಿ ನಡ್ತಿಯಾಗ ಇರಕ್ಕೆ ಕಲ್ಕೊಂಡು ಒಂದಿಟ. ಅಲ್ಲ ಅಮ್ಮ, ಅದು ಸಾಕು ಸುಮ್ಮನಿರು. ಅಲ್ಲ, ಹಿತ್ಲ ಅನ್ನಂಗಿಲ್ಲ, ಮುಂಚೆ ಕಡೆ ಅನ್ನಂಗಿಲ್ಲ, ಎಲ್ಲಂದ್ರೆ ಅಲ್ಲೇನೋ ನಿಮ್ಮದು. ಮಂದಿ ನೋಡಿದ್ರೆ ಏನು ಅನ್ಕೋತಾರೆ? ಏನು ಇವ್ರು ಅದಾರೋ ಗಂಡ ಹಿಂತಿ ಬೇರೆ ಯಾರಾದರೂ ಅದಾರ ಅಂತ ಅನ್ಕೋಂಗಿಲ್ಲ. ಇರ್ಬೇಕು ಪ್ರೀತಿ ಅನ್ನೋದು. ಮನೆ ಒಳಗಿರಲಿ ರೂಮ್ನಾಗ ಇರಲಿ. ಅದನ್ನ ಬಿಟ್ಟು ಹೊರಗನು ನಾನು ನೋಡಕತ್ತನ ಚಲೋ ಅಲ್ಲ ಬಿಡೋದು. ಅಲ್ಲ ಮದು, ಅವನು ಗಂಡು ಹುಡುಗ, ಅವ್ನಿಗೆ ಅರ್ಥ ಆಗಂಗಿಲ್ಲ ಅಂದ್ರೆ ನಿನಗಾರ ಗೊತ್ತಾಗಂಗಿಲ್ಲ. ಹುಡುಗಿಯಾಗೆ ಎಲ್ಲಿ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅತ್ತಿ, ನನ್ನ ಕ್ಷಮಿಸ್ಬಿಡ್ರಿ. ಅದು ನಾನು ದನಗಳಿಗೆ ಮೇವು ಹಾಕಕ್ಕಂತ ಬನ್ನಿ, ಅಷ್ಟಾಗ ಇವ್ರು ಬಂದು ಈ ರೀತಿ ಎಲ್ಲ ಮಾಡಿಬಿಟ್ರು. ನನ್ನ ಕ್ಷಮಿಸ್ಬಿಡ್ರಿ ಅತ್ತಿ. ಮಾಡೋದೆಲ್ಲ ಮಾಡಿ ಕ್ಷಮಿಸಂದ್ರೆ ಏನಾಗೋದೈತಿ? ಏನು ತಪ್ಪು ಮಾಡಿಲ್ಲ ಬಿಡು. ಆದ್ರೆ ಓನೇಗಿನ ಮಂದಿ ನೋಡಿದ್ರೆ ಚೀತು ನಮಗೆ ಹಾಕ್ತಾರವಾ? ಈ ರೀತಿ ಏನೋ ಸರಿ ಮಾಡಕ್ಕೆ ಹೋಗಬೇಡ, ಹೋಗಿನ ಒಳಗೆ. ಸರಿ ಅತ್ತೆ. ಯಾಕಮ್ಮ ಮದುಗ ಆ ರೀತಿ ಅಂದಿ? ಅಲ್ಲ, ಅವಳದೇನು ತಪ್ಪಿದ್ರಲ್ಲಿ? ನಂದಲ್ಲ ತಪ್ಪು. ಆಕಿ ಬೇಡ ಅಂದ್ರು ಆಕಿ ಕೈ ಹಿಡ್ಕೊಂಡಿರೋದು. ನೀನು ನೋಡಿದ್ರೆ ಪಾಪ ಆಕಿನ ಬೈದಿ. ಮತ್ತೆ ನೀ ಹೇಳಿದ್ರೆ ಕೇಳಂಗಿಲ್ಲಪ್ಪ, ಮತ್ತೆ ಅದಕ್ಕೆ ಹೇಳಿನ ಆಕಿಗೆ. ಸರಿ ಹೋಗಿನ, ಏನಾರ ಕೆಲಸ ಇದ್ರೆ ನೋಡ್ಕೋಗು. ಸರಿ ಬೇ. ಪಾಪ ಮಧು ಬೇಜಾರಾಗ್ಬಿಟ್ಲು. ಅಮ್ಮ ಬೈದಿರೋದಕ್ಕೆ ಬೇಜಾರಾಗಿರ್ಬೇಕು ಏನಾರ. ನಾನು ಹೋಗಿ ಆಕಿಗೆ ಸ್ವಲ್ಪ ಸಮಾಧಾನ ಮಾಡಬೇಕು.